ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕಾಸ್ಟ್ ಆಫ್ ರಿಡೀಮಬಲ್ ಡಿಬೆಂಚರ್ ಅಥವಾ ರಿಡೀಮಬಲ್ ಡೆಟ್ ಅನ್ನ ಕೊಟ್ಟಾಗ ನೀವು ಯಾವ ತರ ಕಾಸ್ಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ರಿಡೀಮಬಲ್ ಡೆಟ್ ಅಥವಾ ಡಿಬೆಂಚರ್ ಯಾವ್ದು ಬೇಕಾದ್ರೂ ಕೇಳ್ಬೋದು. ಸೊ ಇಲ್ಲಿ ಕ್ವಶನ್ಸ್ ಏನಿದೆ ಅಂತ ಹೇಳಿದ್ರೆ ನೋಡಿ, ಬಿ ಕಂಪನಿ ಇಶ್ಯೂ 5,000 12% ರಿಡೀಮಬಲ್ ಡಿಬೆಂಚರ್ಸ್. ನೋಡಿ, ಬಿ ಕಂಪನಿ ಏನ್ ಮಾಡ್ತಾ ಇದೆ, 5,000 12% ಇರ್ತಕ್ಕಂಥ ರಿಡೀಮಬಲ್ ಡಿಬೆಂಚರ್ಸ್ ನ ಇಶ್ಯೂ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ದಟ್ ಈಸ್ ರಿಡೀಮಬಲ್ ಡಿಬೆಂಚರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದಾರಂತೆ. ಎಷ್ಟು ಅಂದ್ರೆ 5,000 ರಿಡೀಮಬಲ್ ಡಿಬೆಂಚರ್ ನ ಇಶ್ಯೂ ಮಾಡ್ತಾ ಇರೋದು. ಎಷ್ಟು ಪರ್ಸೆಂಟ್ಗೆ ಅಂದ್ರೆ 12% ಹಂಗೆ ಇಶ್ಯೂ ಮಾಡ್ತಾ ಇದ್ದಾರೆ. ಆಫ್ ರುಪೀಸ್ 10 ಆಫ್ ರುಪೀಸ್ 100 ಈಚ್. ಎಷ್ಟು ರೂಪಾಯಿ ನಂಗೆ ಇಶ್ಯೂ ಮಾಡ್ತಾ ಇದಾರಪ್ಪ ಅಂದ್ರೆ 100 ರೂಪೀಸ್ನಾಗೆ ಇಶ್ಯೂ ಮಾಡ್ತಾ ಇದ್ದಾರೆ ಅಟ್ ಎ ಡಿಸ್ಕೌಂಟ್ ಆಫ್ 5%. ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಡಿಸ್ಕೌಂಟ್ ಅನ್ನ ಕೊಟ್ಟು 5% ಡಿಸ್ಕೌಂಟ್ ಅನ್ನ ಕೊಟ್ಟು ಇಶ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ದಿ ಕಮಿಷನ್ ಈಸ್ ಪೇಯಬಲ್ ಟು ಅಂಡರ್ ರೈಟರ್ಸ್ ಅಂಡ್ ಬ್ರೋಕರ್ಸ್ ರುಪೀಸ್ 25,000. ನೋಡಿ, ಈ ಒಂದು ಡಿಬೆಂಚರ್ಸ್ ಅನ್ನ ಇಶ್ಯೂ ಮಾಡ್ಲಿಕ್ಕೆ ಅಲ್ಲೇನೋ ಕಮಿಷನ್ಸ್ ಬರುತ್ತಂತೆ. ಅಂಡರ್ ರೈಟರ್ಸ್ ಮತ್ತೆ ಬ್ರೋಕರ್ಸ್ ಇಬ್ಬರಿಗೂ ಸೇರಿಸಿ 25,000 ಕಮಿಷನ್ಸ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಕಮಿಷನ್ಸ್ ಅನ್ನ ಪೇಮೆಂಟ್ ಅನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ನಾವು ಯಾವಾಗಲೂ ಕೂಡ ನೆಟ್ ಪ್ರೊಸೀಡ್ಸ್ ಅನ್ನ ತಗೋಬೇಕಾದ್ರೆ ಕಮಿಷನ್ಸ್ ಅನ್ನ ಕೊಡಬೇಕು. ಅಂದ್ರೆ ಅವ್ರಿಗೆ ಎಕ್ಸ್ಪೆನ್ಸಸ್ ಆಗ್ತಾ ಇರುತ್ತೆ 25,000. ಅದನ್ನ ನೋಡ್ಕೊಂಡು ನಾವು ಡಿಡಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಒಟ್ಟಿಗೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗ್ತದೆ. ಕಮಿಷನ್ ಮತ್ತೆ ಬ್ರೋಕರೇಜ್ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಟು ರೈಸಿಂಗ್ ಮನಿ ಇನ್ ದ ಫಾರ್ಮ್ ಆಫ್ ಡಿಬೆಂಚರ್ ಅಂತ ಅರ್ಥ. ಅಂಡ್ ಡಿಬೆಂಚರ್ಸ್ ಆರ್ ರಿಡೀಮಬಲ್ ಆಫ್ಟರ್ 5 years. ನೋಡಿ, ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದಾನೆ, ಡಿಬೆಂಚರ್ಸ್ ಅನ್ನ ರಿಡೀಮ್ ಮಾಡ್ಕೊಳ್ತೀನಿ ಯಾವಾಗ, ಆಫ್ಟರ್ 5 ವರ್ಷ ಆದ್ಮೇಲೆ ನಾನು ಪಾರ್ ವ್ಯಾಲ್ಯೂಗೆ ರಿಡೀಮ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಡೆಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿ. ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಡೆಟ್ ಅಸ್ಯೂಮಿಂಗ್ ಟ್ಯಾಕ್ಸ್ ರೇಟ್ ಈಸ್ 35%. ಟ್ಯಾಕ್ಸ್ ರೇಟ್ 35% ಇದ್ದಾಗ ಕಾಸ್ಟ್ ಆಫ್ ಡೆಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಇದು ಕ್ವಶನ್ಸ್ ಇರೋದಿಷ್ಟೇ. ಒಂದು ಕಂಪನಿ 5,000 ಡಿಬೆಂಚರ್ಸ್ ನ ಇಶ್ಯೂ ಮಾಡ್ತಾ ಇದೆ ಡಿಸ್ಕೌಂಟ್ ಹಂಗೆ. ಸೊ ಆ ಒಂದು ಡಿಬೆಂಚರ್ಸ್ ಅನ್ನ ಆಫ್ಟರ್ 5 years ಆದ್ಮೇಲೆ ರಿಡೀಮ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ರಿಡೀಮಬಲ್ ಡೆಟ್ ನ ಕಾಸ್ಟ್ ಎಷ್ಟು ಬರುತ್ತೆ, ಅಸ್ಯೂಮಿಂಗ್ ಟ್ಯಾಕ್ಸ್ ರೇಟ್ ಇಸ್ 35% ಇದ್ದಾಗ ಎಷ್ಟು ಬರುತ್ತೆ, ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಷ್ಟೇ. ನೋಡಿ, ರಿಡೀಮಬಲ್ ಡಿಬೆಂಚರ್ ಅಲ್ಲಿ ಎರಡು ಟೈಪ್ ನಿಮಗೆ ಗೊತ್ತಿರಬೇಕು. ರಿಡೀಮಬಲ್ ಡಿಬೆಂಚರ್, ಇರ್ರಿಡೀಮಬಲ್ ಡಿಬೆಂಚರ್ಸ್ ಅಂತ ಕರಿತೀವಿ. ಕ್ವಶನ್ಸ್ ಕೊಟ್ಟಿರೋದು ರಿಡೀಮಬಲ್ ಡಿಬೆಂಚರ್ಸ್ ಮೇಲೆ, ಸರಿನಾ. ರಿಡೀಮಬಲ್ ಡಿಬೆಂಚರ್ಸ್ ಮೇಲೆ ಕೇಳಿದ್ರೆ ನೀವು ಯಾವ ತರ ಫಾರ್ಮುಲಾ ಹಾಕೋಬೇಕಪ್ಪ ಅಂತ ಹೇಳಿದ್ರೆ, ಕಾಸ್ಟ್ ಆಫ್ ಡಿಬೆಂಚರ್ಸ್ ಅಂತ ಅರ್ಥ. ಕಾಸ್ಟ್ ಆಫ್ ಡಿಬೆಂಚರ್ ಈಕ್ವಲ್ಸ್ ಐ ಅಂದ್ರೆ ಇಂಟ್ರೆಸ್ಟ್ ಅಂತ ಅರ್ಥ. 1 - t ಅಂದ್ರೆ 1 ಕಾನ್ಸ್ಟೆಂಟ್ ಆಗಿರುತ್ತೆ. ಟಿ ಮೀನ್ಸ್ ಟ್ಯಾಕ್ಸ್ ರೇಟ್ ಅಂತ ಅರ್ಥ. ಪ್ಲಸ್ 1/n. ಸೊ 1/n 1 ಕಾನ್ಸ್ಟೆಂಟ್ ಆಗಿರುತ್ತೆ. ಎನ್ ಅಂದ್ರೆ ನಂಬರ್ ಆಫ್ ಇಯರ್. ಪಿ ಅಂದ್ರೆ ಪೇಯಬಲ್ ಆನ್ ಮೆಚುರಿಟಿ ಅಂತ ಕರಿತೀವಿ. ಎನ್ ಪಿ ಅಂದ್ರೆ ನೆಟ್ ಪ್ರೊಸೀಡ್ಸ್ ಅಂತ ಕರಿತೀವಿ, ಸರಿನಾ. ಸೊ ಡಿವೈಡೆಡ್ ಬೈ ಆಫ್ ಪಿ ಅಂದ್ರೆ ಪೇಯಬಲ್ ಆನ್ ಮೆಚುರಿಟಿ ಪ್ಲಸ್ ನೆಟ್ ಪ್ರೊಸೀಡ್ಸ್ ಅಂತ ಕರಿತೀವಿ. ಸೊ ಈಗ ಏನೇನ್ ಕ್ವಶನ್ಸ್ ಅಲ್ಲಿ ಕೊಟ್ಟಿದ್ದಾನೆ, ಏನೇನ್ ತಗೋಬೇಕು ನಾವು ನೋಡೋಣ. ಫಸ್ಟ್ ಫಾರ್ಮುಲಾ ಪ್ರಕಾರ ಐ ಬೇಕು. ನೋಡಿ, ಐ ಅಂದ್ರೆ ನಿಮಗೆ ಗೊತ್ತಿರಬೇಕು, ಐ ಸ್ಟ್ಯಾಂಡ್ ಫಾರ್ ಇಂಟ್ರೆಸ್ಟ್ ಅಂತ ಅರ್ಥ. ಐ ಸ್ಟ್ಯಾಂಡ್ ಫಾರ್ ಇಂಟ್ರೆಸ್ಟ್ ಅಂತ ಅರ್ಥ. ಎಲ್ಲಿದೆ ಇಂಟ್ರೆಸ್ಟ್ ಅಂತ ಹೇಳಿದ್ರೆ, ನೋಡಿ, ಬಿ ಕಂಪನಿ ಇಶ್ಯೂ ಮಾಡ್ತಾ ಇರೋದು 5,000 ಡಿಬೆಂಚರ್ ನ ಇಶ್ಯೂ ಮಾಡ್ತಾ ಇದ್ದಾನೆ. ಎಷ್ಟು ಪರ್ಸೆಂಟ್ ಅಂತ ಇಂಟ್ರೆಸ್ಟ್ ಅಂದ್ರೆ, ನಾನು ಎಷ್ಟು ಪರ್ಸೆಂಟ್ ಇಶ್ಯೂ ಮಾಡ್ತಾ ಇರೋದಪ್ಪ, 12% ಅನ್ನ ಇಶ್ಯೂ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ 12% ಇಂಟ್ರೆಸ್ಟ್ ಅನ್ನ ಬರುತ್ತೆ. ಆ 12% ಇಂಟ್ರೆಸ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ರೆ, ಎಷ್ಟು ಇಶ್ಯೂ ಮಾಡ್ತಾ ಇರೋದು ಡಿಬೆಂಚರ್ಸ್ ಅನ್ನ ಅಂದ್ರೆ 5,000 ಡಿಬೆಂಚರ್ಸ್ ನ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಈ 5,000 ಇಂಟು ನಿಮ್ಮ ಒಂದು ಫೇಸ್ ವ್ಯಾಲ್ಯೂ ಎಷ್ಟಿದೆ 100 ರುಪೀಸ್ ನಂಗೆ ಇಶ್ಯೂ ಮಾಡ್ತಾ ಇರೋದು. ಸೊ 5,000 ಇಂಟು 100 ಮಾಡಿದ್ರೆ ಸೊ ಅವ್ರಿಗೆ ಟೋಟಲ್ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂದ್ರೆ 5,00,000 ರೂಪೀಸ್ ಬರುತ್ತೆ. ಈ 5,00,000 ರೂಪೀಸ್ ಮೇಲೆ ಡಿಬೆಂಚರ್ ಎಷ್ಟು ಪರ್ಸೆಂಟ್ ಇಶ್ಯೂ ಮಾಡ್ತಾ ಇದ್ದಾರೆ ಅಂದ್ರೆ 12% ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಈ 5,00,000 ಮೇಲೆ ನೀವು 12% ಅನ್ನ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದ್ರೆ 60,000 ನಿಮಗೆ ಇಂಟ್ರೆಸ್ಟ್ ಬರುತ್ತೆ.
ದಿಸ್ ಇಸ್ ವಾಟ್ ಐ, ಇಂಟ್ರೆಸ್ಟ್ ಅನ್ನ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಷ್ಟು ಡಿಬೆಂಚರ್ನ ಇಶ್ಯೂ ಮಾಡ್ತಾ ಇದ್ದಾರೆ, ಅದ್ರ ಫೇಸ್ ವ್ಯಾಲ್ಯೂ ಎಷ್ಟು ಮಲ್ಟಿಪ್ಲೈ ಮಾಡಿಕೊಟ್ರೆ ನಿಮಗೆ ವ್ಯಾಲ್ಯೂ ಸಿಗುತ್ತೆ. ಅದ್ರ ಮೇಲೆ ಎಷ್ಟು ಪರ್ಸೆಂಟ್ ಇದೆ ನೋಡಿಕೊಂಡು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ದಿಸ್ ಇಸ್ ಐ. ಐ ಸ್ಟ್ಯಾಂಡ್ ಫಾರ್ ಇಂಟ್ರೆಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಹಾಗೆ ಕಾನ್ಸ್ಟೆಂಟ್ ಆಗಿರುತ್ತೆ. ಟಿ, ಟಿ ಸ್ಟ್ಯಾಂಡ್ ಫಾರ್ ಟ್ಯಾಕ್ಸ್ ರೇಟ್ ಅಂತ ಕರಿತೀವಿ. ಟಿ ಅಂದ್ರೆ ನಿಮಗೆ ಗೊತ್ತಿರಬೇಕು ಟ್ಯಾಕ್ಸ್ ರೇಟ್. ಟ್ಯಾಕ್ಸ್ ರೇಟ್ ಅಂತ ಕರಿತೀವಿ. ಟಿ ಸ್ಟ್ಯಾಂಡ್ ಫಾರ್ ಟ್ಯಾಕ್ಸ್ ರೇಟ್. ಎಷ್ಟು ಕೊಟ್ಟಿದ್ದಾರೆ ಟ್ಯಾಕ್ಸ್ ರೇಟ್ ಅಂದ್ರೆ 35% ಕೊಟ್ಟಿದ್ದಾರೆ. ನೋಡಿ 35% ಅಂದ್ರೆ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. 35% ಮಾಡಿದ್ರೆ 35/100 ಮಾಡ್ಕೊಂಡ್ರೆ ನಿಮ್ಗೆ 0.35 ನಿಮ್ಗೆ ಸಿಗುತ್ತೆ. ದಿಸ್ ಇಸ್ ಟ್ಯಾಕ್ಸ್ ರೇಟ್. 0.35 ಏನ್ ಬರುತ್ತೆ, ಇದನ್ನ ನಾವು ಟಿ ಅಂತ ಕರಿತೀವಿ. ಸರಿನಾ? ಸೊ ಇದು ಟಿ ನ ಹೀಗೆ ತಗೋಬೇಕು ನೀವು. ನೆಕ್ಸ್ಟ್ ಫಾರ್ಮುಲಾ ಪ್ರಕಾರ ಹೋದ್ರೆ ಎನ್. ನೆಕ್ಸ್ಟ್ ಎನ್ ಇದೆ ನೋಡಿ. ಎನ್ ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್ಸ್ ಅಂತ. ನಂಬರ್ ಆಫ್ ಇಯರ್ಸ್ ಅಂತ. ನಂಬರ್ ಆಫ್ ಇಯರ್ಸ್ ಅಂದ್ರೆ ಎಷ್ಟು ವರ್ಷಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು, 5 ವರ್ಷಕ್ಕೆ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಇಯರ್ಸ್ ಇಸ್ 5 ಇಯರ್ಸ್. ನಂಬರ್ ಆಫ್ ಎನ್ ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್ಸ್ ಅಂದ್ರೆ 5 ವರ್ಷ ಇದೆ ಅಂತ ಅರ್ಥ. ನೆಕ್ಸ್ಟ್ ಯಾವ್ದಿದೆಯಪ್ಪ ಅಂದ್ರೆ ಪಿ ಇದೆ. ಪಿ ಅಂದ್ರೆ ಪೇಯಬಲ್ ಆನ್ ಮೆಚುರಿಟಿ ಅಂತ ಅರ್ಥ. ಪಿ ಅಂದ್ರೆ ಪೇಯಬಲ್ ಆನ್ ಮೆಚುರಿಟಿ. ಪೇಯಬಲ್ ಆನ್ ಮೆಚುರಿಟಿ. ಈಗ ಸೊ ನಾವು ಕಂಪನಿ ಎಷ್ಟು ಡಿಬೆಂಚರ್ನ ಇಶ್ಯೂ ಮಾಡ್ತಾ ಇದೆಯಪ್ಪ ಅಂತ ಹೇಳಿದ್ರೆ 5,000 ಇಶ್ಯೂ ಮಾಡ್ತಾ ಇದೆ. 5,000 ಇಶ್ಯೂ ಮಾಡ್ತಾ ಇದ್ದಾರೆ. ಅಟ್ ರುಪೀಸ್ 100 ರುಪೀಸ್ ನಂಗೆ ಇಶ್ಯೂ ಮಾಡ್ತಾ ಇರೋದ್ರಿಂದ 5,000 ಇಂಟು 100 ಮಾಡ್ಕೊಂಡ್ರೆ ಎಷ್ಟು ಅಮೌಂಟ್ ಮೆಚುರಿಟಿ ಟೈಮಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ 5 ಲಕ್ಷ ಬರುತ್ತೆ. ದಟ್ ಈಸ್ ಪೇಯಬಲ್ ಆನ್ ಮೆಚುರಿಟಿ ಅಂತ ಹೇಳಿದ್ರೆ 5,000 ಡಿಬೆಂಚರ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಅಟ್ ರುಪೀಸ್ 100 ರುಪೀಸ್ ನಂಗೆ ಇಶ್ಯೂ ಮಾಡ್ತಾ ಇರೋದು. ಹಾಗಾಗಿ ಸೊ ಮೆಚುರಿಟಿ ಡೇಟ್ ಅಲ್ಲಿ ಎಷ್ಟು ಪೇಮೆಂಟ್ ಅನ್ನ ಮಾಡಬೇಕಪ್ಪ ಅಂತ ಹೇಳಿದ್ರೆ 5 ಲ್ಯಾಕ್ ರುಪೀಸ್ ಅನ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ದಿಸ್ ಈಸ್ ವಾಟ್ ಪೇಯಬಲ್ ಆನ್ ಮೆಚುರಿಟಿ ಅಂತ ಕರಿತೀವಿ. ಸೊ ಎಷ್ಟು ಪೇಮೆಂಟ್ ಅನ್ನ ಮಾಡಬೇಕು ಅನ್ನೋದು. ನೆಕ್ಸ್ಟ್ ಇನ್ಯಾವ್ದು ಉಳ್ಕೊಂಡಿದೆ ಅಂದ್ರೆ ಎನ್ ಪಿ ಉಳ್ಕೊಂಡಿದೆ. ಎನ್ ಪಿ ಅಂದ್ರೆ ನೆಟ್ ಪ್ರೊಸೀಡ್ಸ್ ಅಂತ. ನೆಟ್ ಪ್ರೊಸೀಡ್ಸ್ ಅಂತ. ಸೊ ಈ ನೆಟ್ ಪ್ರೊಸೀಡ್ಸ್ ಅನ್ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಪ್ಪ ನೆಟ್ ಪ್ರೊಸೀಡ್ಸ್ ಅಂತ ಹೇಳಿದ್ರೆ ನೀವು ನೆಟ್ ಪ್ರೊಸೀಡ್ಸ್ ಅನ್ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಸೊ ಇಲ್ಲಿ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ಸ್ ಅನ್ನ ನೋಡ್ಕೊಳ್ಳಿ. ಸೊ ಕಂಪನಿ ಇಶ್ಯೂ ಮಾಡ್ತಾ ಇರೋದು 5,000 ಡಿಬೆಂಚರ್ಸ್ ನ ಇಶ್ಯೂ ಮಾಡ್ತಾ ಇದ್ದಾರೆ. ಇಂಟು 100 ರುಪೀಸ್ ನಂಗೆ ಇಶ್ಯೂ ಮಾಡ್ತಾ ಇರೋದು. ಟೋಟಲ್ ಎಷ್ಟಾಗುತ್ತಪ್ಪ ಅಂದ್ರೆ ಅವ್ರು ಇಶ್ಯೂ ಮಾಡೋದು 5 ಲ್ಯಾಕ್ ರುಪೀಸ್ಗೆ ಇಶ್ಯೂ ಮಾಡ್ತಾ ಇದ್ದಾರೆ. ಸರಿನಾ? ಈ 5 ಲ್ಯಾಕ್ ಅಲ್ಲಿ ನೀವೇನೇನ್ ಮೈನಸ್ ಮಾಡ್ಬೇಕಪ್ಪ ಅಂದ್ರೆ ಮೈನಸ್ ನೋಡಿ 5% ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ 5% ಡಿಸ್ಕೌಂಟ್ ಅನ್ನ ಮೈನಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಈ 5 ಲ್ಯಾಕ್ ಮೇಲೆ ನೀವು 5% ಅನ್ನ ಮಾಡ್ಕೊಂಡ್ರೆ ನಿಮ್ಗೆ 25,000 ಏನ್ ಬರುತ್ತೆ. ದಿಸ್ ಇಸ್ ಡಿಸ್ಕೌಂಟ್. ಡಿಸ್ಕೌಂಟ್ ಅನ್ನ ಮಾಡ್ಕೊಂಡಿರೋದು. ಒಂದು ಡಿಸ್ಕೌಂಟ್ ಅಟ್ 5% ಅನ್ನ ನಾವು ಲೆಸ್ ಮಾಡ್ಕೋಬೇಕು. ಓಕೆ 5%. ಮತ್ತೆ ಮೈನಸ್ ಇನ್ನೇನ್ ಮೈನಸ್ ಮಾಡಬೇಕು ಅಂದ್ರೆ 25,000 ನೀವು ಕಮಿಷನ್ ಮತ್ತೆ ಬ್ರೋಕರೇಜ್ ಅನ್ನ ಕೊಡ್ತಾ ಇದ್ದೀರಾ. ಕಮಿಷನ್ ಮತ್ತೆ ಬ್ರೋಕರೇಜ್ ಏನ್ ಕೊಡ್ತಾ ಇದ್ದೀರಾ ಸೊ ಇದು ಎಕ್ಸ್ಪೆನ್ಸಸ್. ಕಮಿಷನ್ ಮತ್ತೆ ಬ್ರೋಕರೇಜ್ ಏನ್ ಕೊಡ್ತಾ ಇದ್ದೀರಾ ಸೊ ಅದನ್ನು ಕೂಡ ನೀವು ಮೈನಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಒಟ್ಟು ನಿಮ್ಮ ಹತ್ರ ಇಶ್ಯೂ ಮಾಡ್ತಾ ಇರೋದು 5 ಲಕ್ಷ. ಬಟ್ ನಿಮ್ಗೆ 5 ಲಕ್ಷನೂ ಬರ್ತಾ ಇದೆಯಾ ನೆಟ್ ಪ್ರೊಸೀಡ್ಸು? ಇಲ್ಲ. ಯಾಕೆಂದ್ರೆ 5% ಡಿಸ್ಕೌಂಟ್ ಕೊಟ್ಟಿದ್ದೀನಿ ಅಂದ್ರೆ ಅಲ್ಲಿ 25,000 ಹೋಯ್ತು. ಮತ್ತೆ ಕಮಿಷನ್ ಮತ್ತೆ ಬ್ರೋಕರೇಜ್ 25,000 ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಆ 5 ಲ್ಯಾಕ್ ಅಲ್ಲಿ 25,000 ಡಿಸ್ಕೌಂಟ್ ಮತ್ತೆ 25,000 ನೀವೇನು ಕಮಿಷನ್ ಮತ್ತೆ ಬ್ರೋಕರೇಜ್ ಅನ್ನ ಲೆಸ್ ಮಾಡ್ಕೊಂಡ್ರೆ ಸೊ ನಿಮ್ಗೆ ಬರ್ತಕ್ಕಂಥದ್ದೇ ಎಷ್ಟಪ್ಪ ಅಂದ್ರೆ 4,50,000 ನಿಮ್ಗೆ ನೆಟ್ ಪ್ರೊಸೀಡ್ಸ್ ಸಿಗುತ್ತೆ. ಸೊ ಇದು ನೆಟ್ ಪ್ರೊಸೀಡ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಈ ನೆಟ್ ಪ್ರೊಸೀಡ್ಸ್ ಅನ್ನ ನೀವೀಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಎಷ್ಟು ತಗೊಂಡ್ಬರ್ತಾ ಇದ್ದಾರೆ, ಸೊ ಎಷ್ಟು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ, ಎಷ್ಟು ಕಮಿಷನ್. ಸಪೋಸ್ ಡಿಸ್ಕೌಂಟ್ ಬದಲು ಪ್ರೀಮಿಯಂ ಕೊಟ್ಬಿಟ್ಟಿದ್ರೆ ನೀವು ಮೈನಸ್ ಮಾಡೋ ಆಗಿರ್ಲಿಲ್ಲ. ಆ 5% ನೀವು ಆಡ್ ಮಾಡ್ಕೋಬೇಕಿತ್ತು. ಡಿಸ್ಕೌಂಟ್ ಕೊಟ್ರೆ ಲೆಸ್ ಮಾಡಿ, ಪ್ರೀಮಿಯಂ ಕೊಟ್ರೆ ಆಡ್ ಮಾಡ್ಕೊಳ್ಳಿ. ಇನ್ಯಾವುದೇ ಎಕ್ಸ್ಪೆನ್ಸಸ್ ಕೊಟ್ರು ನೀವು ನೆಟ್ ಪ್ರೊಸೀಡ್ಸ್ ಅಲ್ಲಿ ಅದನ್ನ ಮೈನಸ್ ಮಾಡಬೇಕು. ಅಂದ್ರೆ ಇಶ್ಯೂ ಪ್ರೈಸ್ ಮೈನಸ್ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡ್ಕೊಂಡ್ರೆ ನಿಮಗೆ ನೆಟ್ ಪ್ರೊಸೀಡ್ ಸಿಗೋದು. ಡಿಸ್ಕೌಂಟ್ ಕೊಟ್ಟಿದ್ರೆ ಲೆಸ್ ಮಾಡಿ, ಪ್ರೀಮಿಯಂ ಕೊಟ್ಟಿದ್ರೆ ನೀವು ಅದಕ್ಕೆ ಆಡ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದು ಫಾರ್ಮುಲಾದಲ್ಲಿ ಇರೋದು. ಇನ್ನು ಆಫ್ ಹಾಗೆ ಇರುತ್ತೆ, ಇನ್ನೇನು ಚೇಂಜಸ್ ಇಲ್ಲ. ಸೊ ಈಗ ಫಾರ್ಮುಲಾಗೆ ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಶನ್ ಇಲ್ಲಿದೆ. ಈಗ ನಾನೇನ್ ಮಾಡ್ಬೇಕು ಅಂದ್ರೆ ಜಸ್ಟ್ ಫಾರ್ಮುಲಾಗೆ ಅಪ್ಲೈ ಮಾಡ್ಬೇಕಷ್ಟೇ.
ಸೊ ಕಾಸ್ಟ್ ಆಫ್ ಡಿಬೆಂಚರ್ ಈಕ್ವಲ್ಸ್ KDA ಅಂದ್ರೆ ಕಾಸ್ಟ್ ಆಫ್ ಡಿಬೆಂಚರ್ ಈಕ್ವಲ್ಸ್ I ಸ್ಟ್ಯಾಂಡ್ ಫಾರ್ ಇಂಟ್ರೆಸ್ಟ್ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ. ಇಂಟ್ರೆಸ್ಟ್ ಅಂತ ಹೇಳಿದ್ರೆ 60,000 ಇಂಟ್ರೆಸ್ಟ್ ಬಂದಿದೆ. ಸೊ ಇಂಟು 1 ಮೈನಸ್ ಟಿ ಅಂದ್ರೆ ಟ್ಯಾಕ್ಸ್ ರೇಟು 35% ಇದೆ, ನಾವು 0.35 ನ ತಗೊಂಡಿದ್ದೀವಿ, ಪ್ಲಸ್ 1 ಡಿವೈಡೆಡ್ ಬೈ n ಅಂದ್ರೆ ನಂಬರ್ ಆಫ್ ಇಯರ್ಸ್ 5 ಇಯರ್ಸ್ ಇದೆ, ಸೊ 1 ಡಿವೈಡೆಡ್ ಬೈ 5 ಅಂಡ್ P ಸ್ಟ್ಯಾಂಡ್ ಫಾರ್ ಪೇಯಬಲ್ ಆನ್ ಮೆಚುರಿಟಿ ಅಂತ ಕರಿತೀವಿ, 5 lakh rupees ಇದೆ, ಮೈನಸ್ ನೆಟ್ ಪ್ರೊಸೀಡ್ಸ್ ಬಂದು 4,50,000 ನೆಟ್ ಪ್ರೊಸೀಡ್ಸ್ ಇರ್ತಕ್ಕಂಥದ್ದು, 4,50,000 ನೆಟ್ ಪ್ರೊಸೀಡ್ಸ್ ಇದೆ, ಕ್ಲೋಸ್ ಮಾಡಿ, ಡಿವೈಡೆಡ್ ಬೈ 1/2 ಇಂಟು P ಪೇಯಬಲ್ ಆನ್ ಮೆಚುರಿಟಿ ಬಂದು 5 lakh ಅಂದ್ರೆ ಪೇಯಬಲ್ ಆನ್ ಮೆಚುರಿಟಿ 5 lakh rupees ಪ್ಲಸ್ ನೆಟ್ ಪ್ರೊಸೀಡ್ಸ್ ಬಂದು 4,50,000 rupees. ಓಕೆ, ಈಗ ಇನ್ನೊಂದು ಸ್ಟೆಪ್ ನೀವು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಕಾಸ್ಟ್ ಆಫ್ ಡಿಬೆಂಚರ್ ಈಕ್ವಲ್ಸ್ 60,000 ಆಗೇ ಇರಲಿ, 60,000 ಇಂಟು 1 ಮೈನಸ್ 0.35 ಮಾಡಿಕೊಂಡ್ರೆ ನಿಮಗೆ 0.65 ಬರುತ್ತೆ, ಪ್ಲಸ್ 1 ಡಿವೈಡೆಡ್ ಬೈ 5 ಆಗೇ ಇರಲಿ, 5 lakh ಮೈನಸ್ 4,50,000 ಮಾಡಿಕೊಂಡ್ರೆ ನಿಮಗೆ 50,000 ಸಿಗುತ್ತೆ. ಈಗ ಇನ್ನೊಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ಡಿವೈಡೆಡ್ ಬೈ 1/2 ಇಂಟು 5 lakh ಪ್ಲಸ್ 4,50,000 ಎರಡು ಆಡ್ ಮಾಡಿಕೊಂಡ್ರೆ 9,50,000 ನಮಗೆ ಸಿಗುತ್ತೆ, 9,50,000. ಸೊ ಈಗ ಇನ್ನೊಂದು ಸ್ಟೆಪ್ ನಾವು ಮುಂದೆ ಸಿಂಪ್ಲಿಫೈ ಮಾಡಿದ್ರೆ ಕಾಸ್ಟ್ ಆಫ್ ಡಿಬೆಂಚರ್ ಈಕ್ವಲ್ಸ್ 60,000 ಇಂಟು 0.65 ಮಾಡ್ಕೊಳ್ಳಿ, 60 ಇಂಟು 0.65 ಮಾಡಿದ್ರೆ 39,000 ಸಿಗುತ್ತೆ, ಪ್ಲಸ್ 1/5 ಇಂಟು 50,000 ಮಾಡಿಕೊಂಡ್ರೆ ನಿಮಗೆ ಎಷ್ಟು ಸಿಗುತ್ತಪ್ಪ ಅಂದ್ರೆ 10,000 rupees ಸಿಗುತ್ತೆ, ಡಿವೈಡೆಡ್ ಬೈ 1/2 ಇಂಟು 9,50,000 ಮಾಡಿದ್ರೆ 9,50,000 ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 4,75,000 ಬರುತ್ತೆ, 4,75,000. ಈಗ ಇನ್ನೊಂದು ಸ್ಟೆಪ್ ಸಿಂಪ್ಲಿಫೈ ಮಾಡಿ, ಕಾಸ್ಟ್ ಆಫ್ ಡಿಬೆಂಚರ್ ಈಕ್ವಲ್ಸ್ 30 ಎಷ್ಟು ಬರುತ್ತಪ್ಪ ಅಂದ್ರೆ ನೋಡಿ, 39 ಪ್ಲಸ್ 10 49,000 ಡಿವೈಡೆಡ್ ಬೈ 4,75,000 ಇಂಟು ನೀವು 100 ಮಾಡ್ಕೋಬೇಕು ಲಾಸ್ಟಲ್ಲಿ, ಇಂಟು 100 ಮಾಡ್ಕೊಂಡ್ರೆ ನಿಮಗೆ ಕಾಸ್ಟ್ ಆಫ್ ಡಿಬೆಂಚರ್ 10.31% ಸಿಗುತ್ತೆ. ಸೊ ನೀವು ಇಂಟು 100 ಫಾರ್ಮುಲಾದಲ್ಲಿ ಬೇಕಾದ್ರೆ ಹಾಕೊಂಡಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಲಾಸ್ಟಲ್ಲಿ ಬೇಕಾದ್ರೆ ಇಂಟು 100 ಜೊತೆ ಬೇಕಾದ್ರೆ ನೀವು ಮಲ್ಟಿಪ್ಲೈ ಮಾಡಿ, ನೋ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೀವು ಬೇಕಾದ್ರೆ ಇಂಟು 100 ಹಾಕೊಂಬಂದು ಮಾಡ್ಕೊಂಡ್ರು ಅಷ್ಟೇ ಬರುತ್ತೆ, ಅಥವಾ ಲಾಸ್ಟಲ್ಲಿ ಡೈರೆಕ್ಟ್ ನೀವು ಮಲ್ಟಿಪ್ಲೈ ವಿತ್ 100 ಜೊತೆ ಮಲ್ಟಿಪ್ಲೈ ಮಾಡಿಕೊಂಡು ಕಾಸ್ಟ್ ಆಫ್ ಡಿಬೆಂಚರ್ನ ಹೀಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೋದು. ಸೊ ಇದು ರಿಡೀಮಬಲ್ ಡಿಬೆಂಚರ್ಸ್ಗೆ ಇರ್ತಕ್ಕಂಥ ಒಂದು ಆನ್ಸರ್ಸು. ಸೊ ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.